ಏನೋ ಇವಾಗ ಮಗು ನೋಡೋಕ್ಕಾಗ್ತದಮ್ಮ ಕವಿತಾ. ಮೊನ್ನೆ 2 ದಿವಸ ನೋಡೋಕ್ಕೆ ಆಗ್ತಾರಿಲ್ಲ. ಹ್ಞೂನಮ್ಮ, ಇವಾಗ ಚೆನ್ನಾಗಳಲ್ಲಮ್ಮ, ಮಕ್ತಾಗ ಅಷ್ಟು ಕಳೆ ಬರ ಬಂದದೆ. ಹ್ಞೂ ಚೆನ್ನಾಗಳಮ್ಮ. ಅಜಯಪ್ಪನ ಎತ್ತೋದಮ್ಮ, ಅದೆಲ್ಲೋದ್ರಮ್ಮ ಗೊತ್ತಿಲ್ಲ. ಊರಿಗೆ ಹೋಗು ಹೋಗು ಅಂತ ಇದ್ರು ನೋಡಮ್ಮ, ಇಲ್ಲೇ ಇರೋದು. ಹಂಗನ್ಬೇಡ, ಸುಮ್ಮನೆರಮ್ಮ, ಮನ್ಸಿಗೆ ಬೇಜಾರು ಮಾಡ್ಕೊತಾನೆ. ಏನೋ ಹೆಂಡತಿ ಮಗು ಇರೋ ಪಕ್ಷ ತಾನೇ ಇಲ್ಲಿರೋದು. ನೀನು ಯಾವಾಗಲೂ ಬಂದು ಇಲ್ಲೇ ಇರ್ತಾಯಿದ್ನಾ? ಅಲ್ಲಮ್ಮ, ಸವಿತಕ್ಕನು ಅಷ್ಟು ದಿನ ಇದ್ಲು, ಭಾವನ ಯಾವತ್ತಾದರೂ ಬಂದಿದ್ರಾ? ಹಾಂ, ತಾನಾಯಿತು ತನ್ನ ಕೆಲಸ ಆಯಿತು ಅಂತಿದ್ರು. ಇವರು ಹೋಗಿ ಏನೇನು ಕೆಲಸ ಮಾಡೋಕ್ಕಾಗಲ್ಲೇನಮ್ಮ? ಏನಮ್ಮ ರೋಗ ಬಂದಿರೋದು? ಇನ್ನೂ ಅದೆಷ್ಟು ಬೈಬೇಕು ಅಮ್ಮ, ನಂಗಂತೂ ಬೈದು ಬೈದು ಸಾಕಾಗೋಯ್ತೆ. ಹಂಗೆಲ್ಲ ಬೈಕೂಡ್ಲಮ್ಮ, ಸುಮ್ಮನಿರು. ನಿಂಗೇನು ಬುದ್ಧಿಗಿದ್ದೆ ಇಲ್ಲ? ಏನಮ್ಮ ಮನೆಗೂ ಹಿಂಗೆ ಮಾಡಿದ್ರೆ ಏನು ಬೈಕಣಲ್ಲಮ್ಮ. ವಿಜಯ್ ಭವನ್ ದೇವ್ರಂಥವರು, ಅದೇ ಬೇರೆಯವರಾಗಿದ್ದರೆ ದಿನ ಜಗಳ ನಡೆಯೋದು ಮನೆಗೆ. ಏನೊಂದು ಕೆಲಸ ಮಾಡೋದು ಬೇಡಮ್ಮ, ಮಗು ಐತೆ, ಜವಾಬ್ದಾರಿ ಬೇಡನಮ್ಮ. ಹಾಂ ಅಮ್ಮ, ಓ ಬಮ್ಮ ಬಾ. ಮಗು ಏನಮ್ಮ ಇಷ್ಟೊಂದು ಸಣ್ಣ ಐತೆ? ಅಯ್ಯೋ ಇವಾಗ ನಮ್ಮ ಮೇಲಮ್ಮ ಕಣ್ಣು ಕಾಣಿಸ್ತಾ ಇದೆ ಮಗು. ಹಾಸ್ಪಿಟ್ಲಾಗ ಇದ್ದಾಗಂತೂ ನಾವು ಒಂದೇ ಕೈಗೆ ಎತ್ಕೊಬೇಕಾಗಿತ್ತು ಮಗುನ, ಹಂಗಿತ್ತು. ಇವಾಗ ರಷ್ಟು ಮೇಲು, ಅದೇನೋ ಎಣ್ಣೆ ಹಾಕ್ತಾಯಿದ್ರೆ ಅದಕ್ಕೆ ರಷ್ಟು ಮೇಲಮ್ಮ. ಹಾಸ್ಪಿಟ್ಲಾಗಿದ್ದಾಗ ಯಾಕಮ್ಮ ಬರಿಲ್ಲ? ನಾನೇನು ಸ್ವರ್ಗದಾಗಿದ್ದೀನೇನಮ್ಮ? ಹಾಂ, ಸ್ವರ್ಗದಾಗಿದ್ದೀನಾ? ನಾನಿರೋದೇ ನರಕದಾಗ. ಬರೋಕ್ಕನೇ ಆಗ್ತೈತೇನಮ್ಮ. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ ಅದಕ್ಕೊಂದು 1000 ಮಾತು. ಇಲ್ಲಿಗೆ ಬರ್ತಾರಲ್ಲ, ಹೋಗಿ ನೋಡಿದ್ರೆ ಆಗಲ್ಲ, ಅದೊಂದು ಖರ್ಚು ಇದೊಂದು ಖರ್ಚು ಅಂತ. ನಂಗೆ ಅದೊಂದು ನರಕ ಆಗ್ಬಿಟ್ಟದಮ್ಮ. ಏನೋ ಹೋಗೇ ಶೋಭಿತಾ, ನಮ್ಮ ಮನೆ ಬರಗಲೇ ಸರಿಯಿಲ್ಲ. ನಿಂಗೆ ಎದ್ದವನು ನಿಮ್ಮ ಅತ್ತೆ ಒಳ್ಳೆಯವರು, ನಿಮ್ಮ ಮಾವನ ಕೆಟ್ಟವನು. ನನಗೆ ಅತ್ತೆ ಮಾವನ ದೇವ್ರಂಥವರು, ನನ್ನ ಗಂಡನ ಸರಿಯಿಲ್ಲ. ಇದು ಯಾವುದಮ್ಮ ನರಕ ನನಗೆ? ಬೇಜಾರಾಗ್ಬಿಟ್ಟೈತೆ. ಹೋಗೇ ಶೋಭಿತಾ, ಯಾರ ಹತ್ರ ಹೇಳ್ಕೊಳೋದು? ಯಾಕಕ್ಕ ಕವಿತಕ್ಕ ಹಿಂಗೆಲ್ಲ ಹೇಳ್ತಾ ಇದೆಯಾ? ಇನ್ನೇನು ಹೇಳಿ ಶೋಭಿತಾ? ಹಾಂ, ಇನ್ನೇನು ಹೇಳು. ಇದನ್ನು ಮನ್ಸು ಮಾಡಿದ್ರೆ ನಿನ್ನ ಬೆಂಗಳೂರಾಗ ಮನೆ ಮಾಡಿ ಸಾಕೋಷ್ಟು ಶಕ್ತಿ ಐತೆ. ಅತ್ತೆ ಮಾವನ ಕತೆ ಬಿಡು ಶೋಭಿತಾ, ಅವ್ರು ಇವತ್ತಿರ್ತಾರೆ ನಾಳೆ ಓದ್ತಾರೆ. ಅವ್ರ ಕತೆ ಕಟ್ಕೊಂಡು ನಿಂಗೆ ಏನಾಗಬೇಕು? ಹಾಂ, ಕಟ್ಕೊಂಡಿರೋ ಗಂಡು ಚೆನ್ನಾಗಿರ್ಬೇಕು ಶೋಭಿತಾ. ನನ್ನ ಕತೆ ನೋಡಿ ಹಿಂಗೆ ಆಗೋಗೈತೆ. ನಿಮ್ಮ ಭಾವನ ಒಂದು ಕೆಲಸ ಮಾಡಲ್ಲ, ಒಂದು ಕಾರ್ಯ ಮಾಡಲ್ಲ, ಯಾವಾಗ ನೋಡು ಮಲ್ಕೊಂಡಿರ್ತಾನೆ. ಯಾರಾದರೂ ಕೇಳಿದ್ರೆ ನಂಗೆ ತಲೆನೋಯ್ತೈತೆ ಅಂತ ಸುಳ್ಳು ಹೇಳ್ತಾನೆ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಲ್ಲ ಶೋಭಿತಾ. ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಅಕ್ಕ ಸುಮ್ಮನೆ ಇರಕ್ಕ, ಈ ಟೈಮಾಗ ನೋವು ತಿನ್ಬೇಡ. ಬಾಣಂತೀನಿ ನೀನು, ಯಾಕೆ ನೋವು ತಿಂತೀಯಾ? ಪ್ರತಿಯೊಂದೂ ಎಲ್ಲ ವಿಜಯ್ ಭಾವನೆ ನೋಡಬೇಕು. ವಿಜಯ್ ಭಾವನೆ ಒಳ್ಳೆಯವನಾಗಿರೋದಕ್ಕೆ ಸರೋಯ್ತು. ಇಲ್ಲ ಅಂತಂದಿದ್ರೆ ನಾನು ನನ್ನ ಮಗು ಏನು ಮಾಡಬೇಕಾಗಿತ್ತು ಶೋಭಿತಾ? ಹಾಂ, ಅತ್ತೆ ಮಾವನ ಬಗ್ಗೆ ಯೋಚನೆ ಬಿಡಮ್ಮ, ನೀನು ಬದುಕೋದು ನೀನು ನೋಡು. ಇವಾಗ ಒಬ್ಬಳೇ ಬಂದ ನೀನು? ಇಲ್ಲ ಅಕ್ಕ, ಧನು ಕರ್ಕೊಂಬಂದು ಬಿಟ್ಬಿಟ್ಟು ಸ್ವಲ್ಪ ಕೆಲಸ ಐತೆ ಬರ್ತೀನಿ ಅಂತ ಹೋದ. ಧನು ಒಳ್ಳೆಯವನಮ್ಮ. ಅತ್ತೆ ಮಾವನ ಕತೆ ಬಿಡಮ್ಮ, ಏನೋ 1-2 ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಏನು ಮಾಡೋಕ್ಕತ್ತೈತೆ? ಹಾಂ, ಅತ್ತೆ ಮಾವನ ಬಗ್ಗೆ ಯೋಚನೆ ಮಾಡಬೇಡ. ಅತ್ತೆದೇನು ತೊಂದರೆ ಇಲ್ಲಕ್ಕ, ಪಾಪ ಚೆನ್ನಾಗಿ ನೋಡ್ಕೊತಾರೆ. ಮಾವನೇ ಓಟ ಅಂತ ಇರ್ತಾನೆ ಯಾವಾಗ ನೋಡು, ಅದೊಂದು ಬೇಜಾರಷ್ಟೇ. ಅಲ್ಕುದನು ಒಂದೊಂದ್ಸರಿ ಬೈದ್ಬಿಡ್ತಾರೆ. ನಾನೇ ಬೇಡ ಸುಮ್ಮನೆ ಇರುವ, ಏನು ಮಾಡೋಕ್ಕತ್ತೈತೆ ಅಂತ ಹೇಳ್ತೀನಿ. ನಿಂದೊಂಥರ ಕತೆ, ನಂದೊಂಥರ ಕತೆ, ಏನು ಮಾಡೋಕ್ಕಾಗಲ್ಲ. ನಾವು ಕೇಳ್ಕೊಂಬಂದಿರೋ ಹಣೆ ಬರ. ಯಾಕ್ರಮ್ಮ ಹಿಂಗೆಲ್ಲ ನೋವುಗಳು ತಿಂತಾಯಿದ್ದೀರಾ? ಹಾಂ, ನನ್ನ ಹೊಟ್ಟೆ ಗುಟ್ಟೋದಕ್ಕೆ ನಿಮ್ಗೆ ಈ ಕಷ್ಟ ಬಂದಿರೋದು. ನನ್ನ ಹೊಟ್ಟೆ ಗುಟ್ಟೆ ನಾನೊಬ್ಬಳು ಪಾಪ ಮಾಡಿದಳು, ಅದಕ್ಕೆ ನಿಮಗೆಲ್ಲ ಈ ಕಷ್ಟ ಬಂದಿರೋದು. ಅಮ್ಮ, ನೀನು ಹೊಟ್ಟೆ ಹುಟ್ಟಿದೆ ಅಂತ ನೀನೇನು ನಮ್ಮ ಮನೆ ಬರ ಬರ್ತಿದ್ದೀನಮ್ಮ? ದೇವ್ರು ನಮ್ಮ ಮನೆ ಬರ ಬರ್ದಿರೋದು. ನೀನು ಯಾಕೆ ನೋವು ತಿಂತೀಯ? ಸುಮ್ಮನೆ ಇರಮ್ಮ. ನಮ್ಮ ಮನೆ ಬರ ಏನು ಮಾಡೋಕ್ಕತ್ತೈತೆ? ಏನು ಮಾಡೋಕ್ಕಾಗಲ್ಲ. ಯಾಕಕ್ಕ ಅಜಯ್ ಭಾವನ ಕೆಲಸಕ್ಕೆಲ್ಲ ಹೋಗಲ್ಲ ಶೋಭಿತಾ, ಹೋಗಲ್ಲ. ಯಾವಾಗ ನೋಡು ಮನೆಗೇ ಇರ್ತಾನೆ. ಅದಕ್ಕೆ ಮನೆ ಕೇಳಿದ್ದಕ್ಕೆ ನಾನು ಆ ಮನೆಗೆ ಬೇರೆ ಇರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ. ಅಲ್ಲೂ ಆಫೀಸ್ಗೆ ಹೋಗ್ತೀನಿ ಅಂತಾನೆ, ಆಫೀಸ್ಗೆ ಹೋಗಲ್ಲ, ಹಂಗೋಗಿ ಹಿಂಗೆ ಬರ್ತಾನೆ. ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೋ. ಏನೇನೋ ಮಾತಾಡ್ದಿರೋ ಸುಮ್ಮನೆ ಇದ್ದರೆ ಮಲ್ಕೊಂಡಿರೋದು, ಫೋನ್ ನೋಡ್ಕೊಂಡು. ಹಿಂಗೆಲ್ಲ ಮಾಡ್ತಾ ಶೋಭಿತಾ, ನನ್ನ ಮನಸ್ಸಿಗೆ ಎಷ್ಟು ನೋವಾಗಲ್ಲ ಶೋಭಿತಾ? ಹಾಂ, ಇರೋಕ್ಕೆ ಮನೆ ಇದ್ಬಿಟ್ರೆ ಸಾಕಾ? ಏನು ದುಡ್ಡು ಕಸಬೇಡ? ಇವಾಗ ಅಖಿಲಮ್ಮನಾಗಲಿ ವಿಜಯ್ ಭಾವನಾಗಲಿ ಎಷ್ಟಂತ ಸಹಾಯ ಮಾಡ್ತಾರೆ. ಹಾಂ, ವಿಜಯ್ ಭಾವನ್ಗೂ ಸಂಸಾರ ಐತೆ. ಇವಾಗ ಸವಿತಾ ಅಕ್ಕನಿಗೆ 3 ತಿಂಗಳು, ತಿರ್ಗಿನ ಒಂದು ಮಗು ಆತೈತೆ. ಅವ್ರಿಗೆ ಎಷ್ಟು ಜವಾಬ್ದಾರಿ ಇರ್ತೈತೆ. ಸವಿತಕ್ಕನ ತಿರ್ಗಾ ಪ್ರೆಗ್ನೆಂಟ್ ಅಕ್ಕ? ಹ್ಞೂ ಶೋಭಿತಾ, 3 ತಿಂಗಳು ಇವಾಗ. ನಮ್ಮ ಮನೆಗೂ ಇದೇ ಮಾತು ಬಂತಕ್ಕ. ಮದುವೆ ಆಗಿ 10 ವರ್ಷ ಆಯಿತು, ಏನು ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಅದಕ್ಕೊಂದು ರಾಮಾಯಣ ತೆಗ್ದ. ಏನು ಮಾಡಬೇಕು ಏನೋ, ಹೋಗಕ್ಕ. ಕುಂತ್ರೆ ತಪ್ಪು, ನಿಂತರೆ ತಪ್ಪು. ಇದೊಂದು ನಂಗೆ ನರಕ ಆಗ್ಬಿಟ್ಟೈತಕ್ಕ ಆ ಮನೆ ಅಂತೂ. ನಾನು ಅನ್ಕೊಂಬಂದಿದ್ದೀನಿ ಒಂದು 15 ದಿವಸ ಹೋಗ್ಕೊಡ್ದು ಅಂತ. ಶೋಭಿತಾ, ನಂಗೊಂದು ಸಹಾಯ ಮಾಡ್ತೀಯಾ? ಏನು ಹೇಳಕ್ಕ ಕವಿತಕ್ಕ? ನನ್ನನ್ನು ಕೇಳಬೇಕಕ್ಕ ನೀನು. ಆರ್ಡ್ರ್ ಮಾಡಕ್ಕ, ಇಂಥ ಕೆಲಸ ಮಾಡು ಅಂತ ಮಾಡ್ತೀನಿ. ನೀನು ಒಂದು ಸ್ವಲ್ಪ ದಿವಸ ಇಲ್ಲೇ ಇರು ಶೋಭಿತಾ. ಅಮ್ಮನಂತೂ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ನಮ್ಮ ಅಜಯ್ ಭಾವನ್ಗೆ ಏನೋ ಒಂದರಷ್ಟು ಬುದ್ಧಿ ಕಲಿಸು ಶೋಭಿತಾ. ಏನೋ ಒಂದು ಬುದ್ಧಿರಷ್ಟು ಕಲಿಸಿ ಹೊರಟೋಗ್ಬೇಕು ಇಲ್ಲಿಂದ. ಹೋಗಿ ಅಲ್ಲಿ ಕಷ್ಟಪಟ್ಟು ದುಡಿಬೇಕು. ದುಡ್ಡಿದ್ರೇನೆ ಅಪ್ಪ ಮನುಷ್ಯನಿಗೆ ಬೆಲೆ ಅಂತ ಗೊತ್ತಾಗ್ಬೇಕು ನಿಮ್ಮ ಭಾವನಿಗೆ. ಹಂಗೆ ಮಾಡಬೇಕು ಶೋಭಿತಾ. ನಾನು ಭಾಳ ಹಂಗೆ ಸರಿ ಮಾಡಿ ಶೋಭಿತಾ. ನಂಗೆ ಭಯ ಎತ್ಕೊಂಬಿಟ್ಟೈತೆ. ಮಗುನ ಎತ್ಕೊಂಡು ಹೆಂಗಪ್ಪ ನಾನು ಬೆಂಗಳೂರಿಗೆ ಹೋಗಲಿ?
ಏನಪ್ಪ ಮಾಡಲಿ, ಪ್ರತಿಯೊಂದಕ್ಕೂ ಬೇರೆಯವ್ರನ್ನ ಕೇಳಬೇಕಲ್ಲ ಅಂತ ಭಯ ಆಗ್ಬಿಟ್ಟೈತೆ ಶೋಭಿತಾ. ಸರಿ ಅಕ್ಕ, ಆಯ್ತಕ್ಕ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೀನಕ್ಕ. ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕಕ್ಕ. ಏನು ನಿಮ್ಮ ಭಾವನಿಗೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ. ಶೋಭಿತಕ್ಕ, ಯಾವಾಗ ಬಂದಕ್ಕ? ಇವಾಗ ಬಂದಮ್ಮ. ಚೆನ್ನಾಗಿದ್ಯಾ? ಊನಕ್ಕ ಚೆನ್ನಾಗಿದ್ದೀನಿ. ರಕ್ಷಾ ಚೆನ್ನಾಗಳಕ್ಕ? ಊನಮ್ಮ, ಮನೆಯೆಲ್ಲ ಬಟ್ಟೆ ಎಲ್ಲ ತಗೊಂಬಂದ್ಲು ಹೋಗಿ. ಚೆನ್ನಾಗಳಮ್ಮ, ಚೆನ್ನಾಗವಳೆ. ಸ್ಕೂಲ್ಗೂ ಓದ್ತಾವಳೆ, ಚೆನ್ನಾಗೂ ಓದ್ತಾವಳೆ. ರಶ್ಮಿ ಇಲ್ಲಮ್ಮ? ರಶ್ಮಿನ ಇಲ್ಲೇ ಎಲ್ಲೋ ಆಟ ಆಡ್ತಾ ಇರ್ಬೇಕಕ್ಕ. ಅಕ್ಕ, ರಕ್ಷಾನ ಕರ್ಕೊಂಬರ್ಬೇಕಾಗಿತ್ತಕ್ಕ. ನಾನು ಇನ್ನೂ 2 ದಿವಸ ಇಲ್ಲೇ ಇರ್ತೀನಿ. ನಿಮ್ಮ ಭಾವನ್ಗೆ ಹೇಳ್ತೀನಿ ಬಿಡು, ನಾಳೆ ಕರ್ಕೊಂಬರ್ತಾರೆ. ಹಾಂ, ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲೇ ಇರಲಿ, ಆಮೇಲೆ ಮನೆಗೆ ಹೋಗ್ಲಿ. ಸರಿ ಅಕ್ಕ, ಆಯಿತು. ರೇಖಾ, ಕಾಪಿ ಇಟ್ಕೊಂಬ ಹೋಗಮ್ಮ. ಸರಿ ದೊಡಮ್ಮ. ಓ ಶೋಭಿತಾ, ಯಾವಾಗ ಬಂದಮ್ಮ? ಇವಾಗ ಬಂದೆ ಬವ್ವ. ಎಲ್ಲೋಗಿದ್ದಪ್ಪ ಅಜ್ಜಪ್ಪ? ಹಿಂಗೆ ಸುತ್ತಾಡ್ಕೊಂಬರ್ಕ್ ಹೋಗಿದ್ದೆ ಅತ್ತೆ. ಬಂದಿದ ತಕ್ಷಣ ನಿಮ್ಮನ್ನೇ ಕೇಳ್ದೆ ಬವ್ವ. ಅಕ್ಕನಿಲ್ಲ ಎಲ್ಲೋ ಹೋಗೋರು ಅಂತಂದ್ರು. ನಾ ಎಲ್ಲೋ ತೋಟದ ಹತ್ರ ಹೂವು ಬಿಡ್ಸಕ್ಕೆ ಹೋಗಿರ್ಬೋದು. ಪಾಪ ವಯಸ್ಸಾಗಿರೋರು, ಅಷ್ಟು ವಯಸ್ಸಾಗೈತೆ, ಅವರು ಬಿಸಿಲಾಗ ಹೂವು ಬಿಡಿಸ್ತಾವ್ರಲ್ಲ. ನಮ್ಮ ಭಾವನಿನ್ನ ಹೆಂಗು ಅಲ್ಲ, ಅದಕ್ಕೆ ಹೂವು ಬಿಡ್ಸಕ್ಕೆ ಹೋಗಿರ್ಬೇಕು ಅಂತ ಅನ್ಕೊಂಡೆ ಬವ್ವ. ನೀವು ನೋಡಿದ್ರೆ ಇಲ್ಲ ಎಲ್ಲೋ ಸುತ್ತಾಡ್ಕೊಂಬರ್ಕ್ ಹೋಗಿದ್ನಿ ಅಂತ ಇದ್ದೀರಾ? ಇಲ್ಲಮ್ಮ, ಇಲ್ಲ, ಆ ಬಿಸಿಲಾಗೆಲ್ಲ ನಾನು ಕೆಲಸ ಮಾಡೋದು ಅಭ್ಯಾಸ ಇಲ್ಲ. ಓ, ನೀವು ಸುಖವಾಗಿ ಬೆಳೆದಿರೋದಲ್ಲ, ಅದಕ್ಕೆ ಅಭ್ಯಾಸ ಇಲ್ಲ. ಓನಮ್ಮ, ಸುಖವಾಗಿ ಬೆಳೆದಿರೋದು ನಾವು. ಧನು ಎಲ್ಲಿ ಶೋಭಿತಾ? ಇಲ್ಲ ಬವ್ವ, ಅವ್ರಿಗೇನೋ ಕೆಲಸ ಐತೆ ಅಂತ ಹೋದ್ರು, ಬಿಟ್ಬಿಟ್ಟು ನನ್ನನ್ನು. ಎಲ್ಲಿ ಇವಾಗ ನಮ್ಮ ಮಾವನಿಗೆ ವಯಸ್ಸಾಗೋಯ್ತಲ್ಲ, ಇನ್ನು ತೋಟದ ಹತ್ರ ಅಲ್ಲಿ ಇಲ್ಲಿ ನೋಡ್ಕೊಬೇಕು, ಅದಕ್ಕೆ ಹೋದ್ರು ಬವ್ವ. ಇನ್ನು ಜವಾಬ್ದಾರಿ ತಗೊಬೇಕಲ್ಲ. ಹಂಗೆ ಇದ್ರೆ ಎಷ್ಟು ದಿನ ಆದರೂ ಬೇಜವಾಬ್ದಾರಿಯಿಂದ ಆತೈತ ಬವ್ವ. ನೋಡಿ, ಜನಗಳೆಲ್ಲ ನಗಿತಾರೆ ಅಷ್ಟೇ. ಇನ್ನು ಅಯ್ಯೋ, ನಗಿಯೋರ್ಕೇನಮ್ಮ, ಹೆಂಗಿದ್ರು ನಗಿತಾರೆ. ನಮ್ಮನ್ನು ನೋಡಿ ಯಾಕೆ ಬವ್ವ ನಗಿಬೇಕು? ನಮ್ಮನ್ನು ನೋಡಿ ಏನಾದರೂ ಕಲ್ಕೊಳ್ಳಂಗಿದ್ರೆ ಕಲ್ಕೊಳ್ಳಿ. ಯಾಕೆ ಅವ್ರಿಗೆ ನಗಿಯೋಕೆ ಆಸ್ಪದ ಕೊಡ್ಬೇಕು ನಾವು? ಮತ್ತೆ ಇನ್ನೇನು ಬವ್ವ, ಮಗಳು ನೋಡ್ಕೊಂಡು ಆರಾಮಾಗಿದ್ದೀರಾ? ಹೆಂಗೋ ಈ ಕಾಲಕ್ಕೆ ನೀವೇ ಪುಣ್ಯವಂತರು ಬವ್ವ. ಯಾವುದೇ ಟೆನ್ಷನ್ ಇಲ್ದಿರಾ ಆರಾಮಾಗಿದ್ದೀರಾ. ನೋಡಿರಿ, ನಾವೆಲ್ಲ ಏನಕ್ಕೆ ವೇಸ್ಟು. ವಿಜಯ್ ಭವನು ವೇಸ್ಟು, ಧನು ಭವನು ವೇಸ್ಟು. ಸುಮ್ಮನೆ ಟೆನ್ಷನ್ ತೊಗೊಂಡು ಆ ಕೆಲಸ ಈ ಕೆಲಸ ಅಂತ ಒದ್ದಾಡ್ತಾವ್ರೆ. ಈ ಕಾಲಕ್ಕೆ ನೀವೇ ಪುಣ್ಯವಂತರು. ಆರಾಮಾಗಿ ಹೆಂಡತಿ ಜೊತೆ ಮಗು ಜೊತೆ ಇದ್ದೀರಾ, ನೀವೇ ಪುಣ್ಯವಂತರು. ಶೋಭಿತಾ, ಸುಮ್ಮನೆ ಇರಲ್ಲ ಬೈನಿಕ. ಇನ್ನು ಯಾವಾಗಲೂ ಬರ್ತಾರಾ? ಏನು ಹೆಂಡತಿ ಮಗು ಇರೋದಕ್ಕೆ ಬಂದಿರೋದು? ಎಲ್ಲನೇ ಇರಲಿ, ಸುಮ್ಮನೆ ಇರೋ. ಏನದು ಹಂಗೆ ಮಾತಾಡ್ತೀಯಾ? ಅಮ್ಮ, ಮಾತಾಡಲಿ, ಸುಮ್ಮನೆ ಇರಮ್ಮ. ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆರು. ನಮ್ಮ ಪರಿಸ್ಥಿತಿಗಳು ನಮಗೆ ಗೊತ್ತು. ಮಾತಾಡಿದ್ರೆ ಏನು ಪರವಾಗಿಲ್ಲ, ಏನು ಸೌದೋಗಲ್ಲ. ಮಾತಾಡಲಿ ಶೋಭಿತಾ, ನೀನು ಹಿಂಗೆ ಮಾತಾಡೆ. ನಾನು ಇರ್ತೀನಿ ನಿನ್ನ ಸಪೋರ್ಟು. ಹೆಂಗೋ ನಿನ್ನಿಂದ ನನ್ನ ಸಂಸಾರ ಸರಿ ಹೋದ್ರೆ ಸಾಕು. ಬಾಯಿ ಮುಚ್ಚು ಕವಿತಾ. ಆಗ್ತೀನಿ ನೋಡು ಬಾಯಿ ಮೇಲೆ. ಏನು ಮಾತಂತ ಮಾತಾಡ್ತಾ ಇರೋದು? ಅಮ್ಮ, ನೀನು ಕೇಳಿ ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ. ನಿಮ್ಮ ಕಾಲದಂಗೆ ಹಂಗಲ್ಲಮ್ಮ ಈ ಕಾಲ. ಹಾಂ, ಈ ಕಾಲದಲ್ಲಿ ಜೀವನ ಮಾಡೋದು ಕಷ್ಟ ಆಯ್ತಮ್ಮ. ಸಂಪಾದನೆ ಇಲ್ಲ ಅಂತಂದರೆ ಕಷ್ಟ ಆಯ್ತಮ್ಮ ಜೀವನ. ನೀನು ಯಾವಾಗಲೂ ಹಿಂಗೆ ಕೂತ್ಕೊಂಡು ಕಾಲ ಹಾಕಿದ್ರೆ ಹೆಂಗಮ್ಮ? ಅಮ್ಮ, ನೀನೇನು ಮಾತಾಡಬೇಡ ಆಯಿತಾ? ಭಾವನ ಹತ್ರ ನಾನು ನಿಷ್ಠೂರ ಆದರೂ ಪರವಾಗಿಲ್ಲ. ನಮ್ಮ ಅಕ್ಕನ ಚೆನ್ನಾಗಿರಬೇಕು ನಂಕ. ನೀನು ಸುಮ್ಮನೆ ಇದ್ಬಿಡಿ, ಏನು ಗೊತ್ತಿಲ್ದೊಳಂಗೆ. ಸುಮ್ಮನೆ ನೀನೇನು ಮನ್ಸಿಗೆ ಹಾಕ್ಕೊಂಬೇಡ ನೀನು. ಅಮ್ಮ, ನೀನು ಸುಮ್ಮನೆ ಇರು. ಅಕ್ಕನ ಹೇಳಿಲ್ಲೇನಮ್ಮ ಇವಾಗ? ಹಾಂ, ಕಟ್ಕೊಂಡಿರೋ ಗಂಡನೇ ಮುಖ್ಯ ಅಂತ. ಅತ್ತೆ ಮಾವ ಎಷ್ಟು ದಿನ ಇರ್ತಾರೆ ಅಂತ. ನಾನು ಯಾವಾಗಲೂ ರೂಮಲ್ಲಿ ಕೂತ್ಕೊಂಡು ಅಳೋದು, ನಮ್ಮ ಮಾವನ ಹಿಂಗೆ ಮಾತಾಡ್ತಾರೆ ಅಂತ. ಇವಾಗ ಗೊತ್ತಾಯ್ತು, ಕಟ್ಕೊಂಡಿರೋ ಗಂಡ ಒಬ್ಬನ ಸರಿಯಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ನೀನು ಸುಮ್ಮನೆ ಇರಮ್ಮ, ನಿಂಗೇನು ಗೊತ್ತಾಗಲ್ಲ. ಅಕ್ಕನ ಹೇಳ್ದಂಗೆ ಇವಾಗ ಕಾಲದಲ್ಲಿ ಕಷ್ಟ ಐತೆ, ನಿಮ್ಮ ಕಾಲದಲ್ಲಿ ಬಿಡು. 50 ರೂಪಾಯಿ ಎತ್ಕೊಂಡ್ರೆ ಬ್ಯಾಗ್ ತುಂಬ ತರ್ತಾಯಿದ್ರಿ, ಇವಾಗ ಏನು ತರೋಕ್ಕಾಗಲ್ಲಮ್ಮ. ಅರ್ಧ ಲೀಟ್ರ್ ಹಾಲು ಎತ್ಕೊಂಬರ್ಬೋದು ಅಷ್ಟೇ. ನಿಂಗೇನು ಗೊತ್ತಾಗಲ್ಲ, ನೀನು ಸುಮ್ಮನೆ ಇದ್ಬಿಡು, ಏನು ಗೊತ್ತಿಲ್ಲ ಅನ್ನೋ ಥರ. ಏನೇನ ಮಾಡ್ಕೊಬೋಗ್ರಮ್ಮ, ನಿಮ್ಗೇನು ಗೊತ್ತಾಗಲ್ಲ, ಏನೂ ಇಲ್ಲ. ಅಖಿಲಮ್ಮಕ್ಕೆ ಏನೋ ಗೊತ್ತಾದರೆ ಬೇಜಾರು ಮಾಡ್ಕೊಳಲ್ಲ ಅಖಿಲಮ್ಮ. ಹಾಂ, ಏನು ಅನ್ಕೊಳಲ್ಲ ನೋಡಪ್ಪ, ನನ್ನ ಮಗನೋಗಿ 2 ದಿವಸ ಅಲ್ಲಿ ಇದ್ದಿದ್ದಕ್ಕೆ ಬೈಕ್ ಬಂದಂಗೆ ಮಾತಾಡ್ತಾವ್ರೆ ಅವರೆಲ್ಲನೂ ಅಂತ ಬೇಜಾರು ಮಾಡ್ಕೊಳಲ್ಲ. ಅಮ್ಮ, ಅಖಿಲಮ್ಮನಿಗೆಲ್ಲ ವಿಷಯ ಗೊತ್ತು, ನೀನು ಸುಮ್ಮನೆ ಇರು. ಅಖಿಲಮ್ಗೆ ಏನು ಅನ್ಕೊಳಲ್ಲ. ಏನೋ ನಿಮ್ಮ ಇಷ್ಟ, ಏನೇನು ಮಾಡ್ಕೋಗ್ರಮ್ಮ.